ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಬೇಗನೆ ಹೆಲ್ತಿಯಾಗಿ ಮಾಡ್ಕೊಳ್ಳುವಂತಹ ಟಿಫನ್ ರೆಸಿಪಿನ ಮಾಡ್ತಾ ಇದ್ದೀನಿ. ಅದೇನೆಂದರೆ ಪಾಲಕ್ ಚಪಾತಿ. ಮಾಡೋದು ಹೇಗಂತ ನೋಡ್ಕೊಂಬರೋಣ. ಮೊದಲಿಗೆ ನಾನೊಂದು ಬೌಲಾಗೋವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಒಂದು ಸ್ವಲ್ಪ ಪಾಲಕ ತಗೊಂಡಿದ್ದೀನಿ, ಉಪ್ಪು, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ. ಇದನ್ನು ರುಬ್ಕೊಂಬರೋಣ. ಈಗ ಪಾಲಕ್ ಪ್ಯೂರಿ ರೆಡಿಯಾಗಿದೆ. ಈಗ ಹಿಟ್ಟು ಕಲಿಸ್ಕೊಳ್ಳೋಣ. ಇದನ್ನು ಸೋಸ್ಕೋಬೋದು ಅಥವಾ ಡೈರೆಕ್ಟ್ ಹಾಗೇನೂ ಹಾಕ್ಬೋದು. ನಾನು ಡೈರೆಕ್ಟ್ ಹಾಗೇನೆ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಂದರೆ ನೀರು ಹಾಕ್ಕೊಳ್ಳಿ, ನಿಮ್ಮ ಅಳತೆಗೆ ಅನುಸಾರ. ನನಗಿಲ್ಲಿ ನೀರು ಸ್ವಲ್ಪ ಹಾಕ್ಕೋತೀನಿ. ಇದೇ ಪಾತ್ರೆಗೆ ನೀರು ತೊಳೆದು ಹಾಕೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಮಕ್ಕಳಿಗೆ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ಮಕ್ಕಳಿಗೆ ಬೇಕಂದರೆ ಮಾಡಿಕೊಡ್ಬೋದು, ಆರಾಮಾಗಿ ಈಸಿಯಾಗಿ ತಿಂತಾರೆ. ತುಂಬ ಚೆನ್ನಾಗಿ ಬರ್ತಿದೆ ಕಲರು, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸ್ಮೂತಾಗಿ ಆಗಿದೆ. ಈಗ ಎಣ್ಣೆ ಹಾಕಿ ಸ್ವಲ್ಪ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಬಿಡೋಣ. ಹಿಟ್ಟು ನೆಂದಷ್ಟು ಚಪಾತಿ ತುಂಬ ಸ್ಮೂತಾಗಿ ಬರುತ್ತೆ. ಈಗ ನೆನೆಸಕ್ಕೆ ಇಟ್ಬಿಡೋಣ. ಈಗ ಇದು ನೆನೆಯೋಷ್ಟರಲ್ಲಿ ಹಿಟ್ಟು ನಾವು ಚಪಾತಿಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಕಾಯಿ ಚಟ್ನಿ ಮಾಡೋದಕ್ಕೆ ಈಗ ಸ್ವಲ್ಪ ಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಪುಟಾಣಿ, ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ. ಈಗ ಮಿಕ್ಸಿ ಮಾಡ್ಕೊಂಬರೋಣ. ಒಂದು ಸ್ವಲ್ಪ ಉಪ್ಪು, ಈಗ ಕಾಯಿ ಚಟ್ನಿ ರೆಡಿಯಾಗಿದೆ ನೋಡಿ. ಈಗ ಚಪಾತಿ ಮಾಡ್ಕೊಂಬರೋಣ. ಈಗ ಹಿಟ್ಟು ನೆಂದಿದೆ, ತುಂಬ ಸ್ಮೂತಾಗಿ ನೆಂದಿದೆ. ಈಗ ಚಪಾತಿ ರೆಡಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಹಾಕಿ ಮಡ್ಚ್ಕೊಳ್ಳೋಣ. ಚಪಾತಿ ಉಬ್ಬಿ ಬರುತ್ತೆ ಸ್ಮೂತಾಗಿ ಎಣ್ಣೆ ಹಾಕಿದರೆ. ಈಗ ಒಂದು ಸ್ವಲ್ಪ ಹಿಟ್ಟು, ಈ ಥರ ಮಾಡಿದರೆ ಚಪಾತಿ ಸ್ಮೂತಾಗಿ ಉಬ್ಬಿ ಬರುತ್ತೆ.
ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಲಟ್ಟಿಸ್ಕೊಳ್ಳಿ. ಈಗ ಹಂಚು ಕಾದಿದೆ, ಚಪಾತಿ ಬೇಯಿಸ್ಕೊಳ್ಳೋಣ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಚಪಾತಿ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ, ಪಾಲಕ್ ಚಪಾತಿ ತುಂಬ ಸ್ಮೂತಾಗಿ ರೆಡಿಯಾಗಿದೆ. ಈಗ ಕಾಯಿ ಚಟ್ನಿನೂ ಹಾಕಿ ಸರ್ವ್ ಮಾಡ್ಕೊಂಬಿಡೋಣ. ತುಂಬ ಹೆಲ್ತಿಯಾಗಿ ಈಸಿಯಾಗಿ ಮಾಡ್ಕೋಬಹುದಾದಂತಹ, ಮನೆಯಲ್ಲೇ ನೋಡಿ ಎಷ್ಟು ಪದುರ ಪದುರವಾಗಿದೆ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗೂ ಸಹ ಇದೆ. ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೀವು ಸಹ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.